ಒಂದು ಭವ್ಯ ಜಾತ್ರೆ ನಿಮಿತ್ತವಾಗಿ ಪುರಾಣ ಕಾರ್ಯಕ್ರಮ ಈ ಪೂರ್ಣ ಭೂಮಿಯ ಕರ್ತೃಶಕ್ತಿಯಾದ ಶರಣ ಬಸವೇಶ್ವರರ ಪಾದಾರವಿಂದಗಳಲ್ಲಿ ಪಡಮಟ್ಟು ಪುರಾಣ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಶಾಸ್ತ್ರಿ ಜಿ ಅವರು 3ನೇ ವರ್ಷ ಶರಣರ ಪುಣ್ಯ ಚರಿತ್ರೆಯನ್ನು ಅತ್ಯಂತ ಅದ್ಭುತವಾಗಿ ಹೇಳಿಕೊಂಡು ಬಂದಿರತಕ್ಕಂಥ ಶಾಂತ ವೀರಯ್ಯ ಸ್ವಾಮೀಜಿ ಅವರಲ್ಲಿ ಕೂಡ ಶರಣಗಳನ್ನು ಸಮರ್ಪಿಸಿ ಸಂಗೀತ ಸೇವೆಯನ್ನು ನೀಡುತ್ತಿರ್ತಕ್ಕಂಥ ವೀರೇಶ್ ಗವಾಯಿಗಳು ಎಟ್ರಾಮಿ ಅವರಲ್ಲಿ ಶರಣಗಳನ್ನು ಸಮರ್ಪಿಸಿ ತಬಲಾ ವಾದಕರಾಗಿ ಆಗಮಿಸಿರ್ತಕ್ಕಂಥ ಪ್ರವೀಣ್ ಕುಮಾರ್ ವಿಶ್ವಕರ್ಮ ಚಿಟಗುಪ್ಪ ಅವರಲ್ಲಿ ಕೂಡ ಶರಣಗಳನ್ನು ಸಮರ್ಪಿಸಿ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಜಂಗಮ ಮೂರ್ತಿ ಆಗಿರ್ತಕ್ಕಂಥ ಬಸವೇಸ್ವಾಮಿ ಹಳಿಪೇಟೆ ಅವರಲ್ಲಿ ಕೂಡ ಶರಣಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಒಂದು ಶಂಕರಾಚಾರ್ಯರು ಒಂದು ಸುಂದರವಾದ ಮಾತನ್ನು ಬರೀತಾರೆ. ದುರ್ಲಭ ತ್ರಣೇವೇತ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ದೈವಾನುಗ್ರಹ ಹೇತುಕಂ. ಈ ಶಬ್ದದ ಅರ್ಥ ಏನು ಅಂದರೆ, ಈ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದ ಜನ್ಮ. ಇಂಥ ಜನ್ಮ ಇನ್ನೊಂದಿಲ್ಲ. ಈ ಜನ್ಮವನ್ನು ಪಡಿಬೇಕಂತ ದೇವತೆಗಳ ಸಹಿತ ಮನುಷ್ಯರಾಗಿ ಹುಟ್ಟಬೇಕಂತ ಅಪೇಕ್ಷೆ ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ತಿಳಿಸ್ತಾರೆ. ಯಾಕೆ ಈ ಮಾತು ಹೇಳಿದ್ರು ಅಂದರೆ, ಮನುಷ್ಯನಿಗೆ ಮಾತ್ರ ಪುಣ್ಯವನ್ನು ಸಂಪಾದಿಸಲಿಕ್ಕೆ ಸಾಧ್ಯದ. ಪ್ರಾಣಿಗಳಿಗೆ ಪುಣ್ಯ ಪಾಪ ಇವು ಎರಡನ್ನೂ ಆಚರಿಸಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಅವರು ಮನುಷ್ಯ ಜನ್ಮ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ತಿಳಿಸಿದರು. ನಾವು ಮನುಷ್ಯ ಶರೀರವನ್ನು ತೊಟ್ಟು ಬಂದ ಬಳಿಕ ನಾವು ಧರ್ಮ ಕಾರ್ಯವನ್ನು ಮಾಡಬೇಕು. ದಾನ ಧರ್ಮ ಪರೋಪಕಾರಗಳನ್ನು ಮಾಡಿ ಪುಣ್ಯವನ್ನು ಗಳಿಸಿ ಮುಂದಿನ ಜನ್ಮಕ್ಕೆ ಇದು ದಾರಿ ಬುದ್ಧಿ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವೆಲ್ಲರೂ ಸಂಸಾರ ಮಾಡಬೇಕು ಅಂದಾಗ ನಮ್ಮ ಜೀವನಕ್ಕೊಂದು ಬೆಲೆ ಅಂತಕ್ಕಂಥ ವಿಚಾರವನ್ನು ಅವರು ಶರಣರು ಸಂತರು ಅನೇಕ ಜನ ನಮ್ಮೆಲ್ಲರಿಗೆ ತಿಳಿಪಡಿಸುತ್ತಾ ಈ ಶರಣರ ಪುರಾಣ ಏನು ಅಂದರೆ, ಇದು ಮುಕ್ತಿಯ ಮಾರ್ಗ, ಸಂಸಾರ ಸುಖದ ಜೊತೆಗೆ ಮುಕ್ತಿಯ ಮಾರ್ಗ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಅವರು ಶರಣರು ಜೀವನ ಸಾಗಿಸಿದರು. ಆ ಜೀವನ ಸಾಗಿಸಿದ ಮಾರ್ಗದಲ್ಲಿ ನಾವು ಅವರು 1000 ಹೆಜ್ಜೆ ಇಟ್ಟು ದೊಡ್ಡ ಸಾಧನೆ ಮಾಡಿರಬಹುದು. ಆದರೆ ನಮ್ಮಲ್ಲಿ ಛಲ ಹೇಗಿರ್ಬೇಕಂದ್ರೆ, ಶರಣರು 1000 ಹೆಜ್ಜೆ ಇಟ್ಟರೆ ನಾವು 4 ಹೆಜ್ಜೆ ಅವರ ಹಾದಿಯೊಳಗೆ ನಡೀತಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ನಾವು ನಡೆದಿದ್ದೆ ಆದರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಅದಕ್ಕೆ ಈ ಪುರಾಣ ಪುಣ್ಯ ಕಥೆಗಳು ಏನು ಕೆಲಸ ಮಾಡ್ತಾವೆ ಅಂದ್ರೆ, ನಾವು ಮಾಡಿದ ಹಿಂದಿನ ಜನ್ಮದ ಪಾಪವನ್ನು ಕಳೆದು ನಮ್ಮನ್ನು ಪುಣ್ಯವಂತರನ್ನಾಗಿ ಮಾಡುವ ಶಕ್ತಿ ಈ ಸತ್ಸಂಗ ಪುರಾಣ ಪುಣ್ಯ ಕಥೆಗಳಲ್ಲಿ ಇದೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಶರಣರ ಪುರಾಣವನ್ನು ಒಂದು ತದೇಕ ಚಿತ್ತದಿಂದ ಭಕ್ತಿಯಿಂದ ಕೇಳಿದರೆ ನಮಗೆ ಮುಕ್ತಿ ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಬಂದಿದ್ದೀರಿ. ಇವತ್ತು ಶರಣರ ಕೊಟ್ಟಿರ ಕಾರ್ಯಕ್ರಮ ಅಂದು ಏನು ಅರಳಗುಂಡಿಯಲ್ಲಿ ನಡೆದಿತ್ತು, ಅದೇ ಥರ ಇವತ್ತು ವೈಭವದಿಂದ ನಾವು ನೀವೆಲ್ಲರೂ ಭಾಗವಹಿಸಿ ನಾವು ಶರಣರ ಕೃಪೆಗೆ ಪಾತ್ರ ಆದೇವು ಅಂತಕ್ಕಂಥ